ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು ಏನು ಹೇಳೋದಿಲ್ಲ, ಏನು ಕಂಟೆಂಟ್ ಬರುತ್ತೋ ಅದನ್ನು ಶೂಟ್ ಮಾಡಿಬಿಟ್ಟು ನನ್ನ ಮೇಲೆ ಆಣೆ ಇಟ್ಟು ನನ್ನ ಮೇಲೆ ಆಣೆ ಇಟ್ಟು ಸರಿ ಸರ್, ಈಗ ಒಳಗಡೆ ಏನೇನು ವಿಚಾರ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಇವತ್ತು ಬೇಗ ಇದ್ದಿದ್ದೀನಿ. ನಾನು ವಾಕಿಂಗ್ ಕರ್ಕೊಂಡು ಹೋಗಿದ್ದೀನಿ. ನೈಟೆಲ್ಲ ಮಳೆ ಹೋಯ್ತು ಸಾಕಾಗೋಯ್ತು ಮಾತ್ರ ಮಳೆ. ನನಗೆ ಬೆಳಗ್ಗೆ ಬೇಗ ಎದ್ಬಿಟ್ರೆ ಸ್ವಲ್ಪ ಹೊತ್ತು ಕೋಲ್ಡ್ ಆಗಿರೋ ಥರ ಆಗುತ್ತೆ. ಸೇವೆ ಹೋಗ್ತೀನಿ, ಸ್ವಲ್ಪ ಹುಷಾರಿಲ್ಲ ಇವಾಗ. ಬ್ಯಾಂಕ್ ವಿಡಿಯೋಗೆ ಅಂದ್ಬಿಟ್ಟು ನಾನು ನಿನ್ನೆ ಬೇಗ ಹೋಗಿದ್ನಲ್ಲ, ಇವಾಗ ಬೇಗ ಬಂದ್ಬಿಟ್ಟು ಅದೊಂದು ಸ್ವಲ್ಪ ಕೆಲಸ ಕ್ಲಿಯರ್ ಮಾಡಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ನಿನ್ನೆ ಆವಣ್ಣ ಕೂಡ ಇಷ್ಟು ಗೇಟ್ನ ಕ್ಲಿಯರ್ ಮಾಡಿ ಹೋಗಿದ್ದಾರೆ. ಮಂಡೇ ನಿಮಗೆ ಈ ಗೇಟ್ ಏನಕ್ಕೆ ಮಾಡಿಸಿದ್ದು ಅಂತ ಗೊತ್ತಾಗುತ್ತೆ. ಮಂಡೇ 6 o'clock ಒಂದು ನಮ್ಮ ಅಪ್ಪಂದು ಮತ್ತು ನಮ್ಮ ಅಮ್ಮಂದು ನಮ್ಮ ಅಣ್ಣಂದು 3 ಜನದ ಕನಸು ನೆರವೇರ್ತಿದೆ. ನನಗೆ ಅಷ್ಟು ಇಷ್ಟ ಆದರೆ ತುಂಬ ಇಷ್ಟ ಇಲ್ಲ ಅದು. ನಿಮ್ಮ ಅಪ್ಪ ನೀವು ಊಟ ಅಲ್ಲ ಹಸುವಿಗೆ ಮುಸ್ರೆ ತಂದವ್ರೆ, ನಮ್ಮನೆ ಹಸುಗ್ ತರ್ತಾರೆ ಇಲ್ಲ ಗೊತ್ತಿಲ್ಲ, ಬೇರೆಯವ್ರ ಮನೆ ಹಸುವಿನ ಹಾಕೋತೈತವ್ರೆ. ಅವನ್ಗೆ ಎಣ್ಣೆ ಹಾಕಿರೋದೇ ತಿಂದಿಲ್ಲ ಗೈಸದು ನೆತ್ತಿಪುಟ್. ಮತ್ತೆ ಇವಾಗ ಬೆಳಗ್ಗೆ ಇಟ್ಟಿದ್ದೀವಿ ಅವನ್ಗೆ ಊಟ ಒಂದು 30 minutes ಮುಂದೆ ಇರ್ತೀವಿ ಅಷ್ಟೇ, ಆಮೇಲೆ ಎತ್ತಿಕ್ಬಿಡ್ತೀವಿ ತಿಂದಿಲ್ಲ ಅಂದ್ರೆ. ನಮ್ಮ ಮಮ್ಮಿ ಏನ್ ಮಾಡ್ತಾವ್ರೆ? ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿನ್ ಸುತ್ಕೊಂಡ್ ಹೋಗ. ಏನ್ ಹಿಂಗ್ ಕುಡಿದ್ ಬಂದ್ ನಾನು ಅಯ್ಯೋ ಅನಿಸ್ತೀಯೋ? ಸುಮ್ನೆ ಒಂಥರ ಲವ್. ನಿನಗ್ ಲವ್, ನನಗೆ ನೋವು. ನಮ್ಮ ಮಮ್ಮಿ ಎಲೆಕೋಸ್ ಪಲ್ಯ ಮತ್ತೆ ರೊಟ್ಟಿ ಚಿನ್ನು ಇದನ್ನ ಕರ್ಕೆವನ್ನ ಎಸ್ದುವ ಕಿತ್ಕೊಂಡ್ಬಂದಿದ್ರೆ ಆಯ್ತಿರ್ಲಿಲ್ವಾ? ಹೇಳ್ಬೇಕಾನೆ ಸಂಕಷ್ಟ ಚತುರ್ಥಿ ಇವತ್ತು ನಮ್ಮ ಮನೇಲಿ ಇವೆಲ್ಲ ಮಾಡ್ತೀವಿ ಗೈಸ್. ನಾವೆಷ್ಟು ನಮ್ಮಮ್ಮ ನನ್ನ ರೂಮ್ ಕ್ಲೀನ್ ಮಾಡ್ಬಿಟ್ರೆ ನಾವು ನಮ್ಮ ಮನೇಲಿ ಇವೆಲ್ಲ ಮಾಡ್ತಿರ್ತೀವಿ. ಯಾಕೆ ಅಂದರೆ ನಮ್ಮಮ್ಮ ಮುಂಚೆ ಅವರು ಭದ್ರಾವತಿಲಿ ಇದ್ರಲ್ಲ, ಅಲ್ಲಿ ಇವೆಲ್ಲ ಮಾಡ್ಕೊಂಬರ್ತಾ ಇದ್ರು. ಆಮೇಲೆ ನಮಗೂ ಇವೆಲ್ಲ ಹೇಳ್ಕೊಟ್ಟರು, ನಾವು ಇವೆಲ್ಲ ಮಾಡ್ತಿರ್ತೀವಿ. ಈಗ ಹೋಗಿ ಗರ್ಕೆ ಕಿತ್ಕೊಂಬರ್ಬೇಕು. ಎಕ್ಕದುವ ನೋಡಿ, ಒಬ್ಬನೇ ಗುಂಡ ಬದುಕಿರೋದು. ಬರ ಗುಂಡ, ಗುಂಡ ಬರಲಿ. ಸೇಮ್ ಅವ್ರ ಅಮ್ಮ ನೋಡಿ, ಅಮ್ಮ ಮಗ ಇವನು ಈ ಗುಂಡ ಯಾವ ತರ ಅಂದ್ರೆ, ಯಾರು ಅವನ್ಗೆ ಮುದ್ದಾಗಿ ಮಾತಾಡ್ಸ್ಬಿಟ್ರೆ ಅವ್ರ ಹಿಂದೆ ಓಡೋಗ್ಬಿಡ್ತಾರೆ. ಎಲ್ಲಿ ನಿನ್ನ ಎತ್ಕೊಂಡು ತೋರ್ಸೋಣ ನನ್ನ ಕೈಯಲ್ಲಿ. ಇವಾಗ ರೋಡಲ್ಲಿ ಇವನೊಬ್ನೇ ಗುಂಡ ಇವನೊಬ್ನೇ. ಅಣ್ಣ ಇಲ್ಲ, ತಮ್ಮ ಇಲ್ಲ, ತಂಗಿ ಇಲ್ಲ, ಅಕ್ಕ ಇಲ್ಲ, ಒಬ್ನೇ. ನಾನು ಕಿತ್ಕೊಂಡ್ಬರಕ್ ಹೇಳ್ತಾ ಇದ್ದೀನಿ. ಅವ್ರು ಇಲ್ಲೇ ಲಾಸ್ಟ್, ಗೇಟ್ ಬಿಟ್ಟು ಬರಂಗಿಲ್ಲ. ನಾನು ಗರ್ಗೆ ತಂದಿಟ್ಟು ನೆಲ ಒರೆಸ್ಬಿಟ್ಟು, ಅದು ಅಲ್ಲಿ ಪ್ಯಾಸೇಜ್ ಇದೆ ಅದನ್ನೆಲ್ಲ ತೊಳಿತೀವಿ ನಾನು ಡೈಲಿ. ಇಲ್ಲಿ ನೆಲ ಒರೆಸ್ದೆ, ಇದು ಒರೆಸ್ದೆ ಮತ್ತು ಅಲ್ಲಿ ಒರೆಸ್ದೆ. ನಮ್ಮ ಮನೇಲಿ ನಮ್ಮಪ್ಪ, ನಮ್ಮಮ್ಮ, ನಮ್ಮಣ್ಣ 3 ಜನ ನೆಲ ಒರೆಸಿದ್ರೆ, ನಾನು ಸ್ನಾನ ಮಾಡ್ಬಿಟ್ಟು ಬಂದು ಪೂಜೆ ಮಾಡೋರ್ಗು ನೀರು ಥರ ಇರ್ತಾರೆ. ಅವರು 3 ಸರಿ ಒರೆಸ್ತಾರೆ. ನಾನು 1 ಸರಿ ಒರೆಸಿದ್ರೆ, ಇದು ಒರೆಸಿ ಅಲ್ಲೊಂದು ಅರ್ಧ ಒರೆಸಿರ್ತೀನಿ, ಅಂದರೆ ಇದು ಒರೆಸ್ಬಿಟ್ಟು ಅಲ್ಲೊಂದು ಅರ್ಧ ಒರೆಸಿರ್ತೀನಿ. ಅಷ್ಟು ಒರೆಸೋದ್ರೊಳಗೇನೆ ಇದು ಫುಲ್ ಒಣಗಿ ಹೋಗಿರುತ್ತೆ, ಎಲ್ಲೆಲ್ಲ ಒರೆಸಿಲ್ಲ ಹಚ್ತಾ ಇರೋ ಥರ ಆಗೋಗಿರುತ್ತೆ. ಅದಕ್ಕೇನೆ ನಮ್ಮ ಮನೇಲಿ ಏನು ಮಾಡ್ತಾರೆ ಗೊತ್ತಾ, ನಾನು ನೆಲ ಒರೆಸೋಕೆ ನಿಂತ್ಕೊಂಡ್ರೆ ಕ್ಲೀನಾಗಿ ನೋಡ್ತಿರ್ತಾರೆ ಅಲ್ಲಿ ಬಿಟ್ಟು ಏನಾರು ಒರೆಸ್ತಲ್ಲ ಅಂತ. ಅದಕ್ಕೇನೆ ಇವತ್ತು ನನಗೆ ಕಾಲೇಜಿಗೆ ಟೈಮ್ ಆಗಿಲ್ಲ, ಅದಕ್ಕೇನೆ ನಾನು ಓಡಾಡ್ಕೊಂಡಿದ್ದೀನಿ. ಈಗ ನಾನು ಫ್ರೆಶ್ ಅಪ್ ಆಗಬೇಕು ಕಾಲೇಜ್ಗೆ ಹೋಗೋಕ್ಕೆ. ಇವತ್ತು ಹೋಗೋದೇ ಬೇಡ ಅಂದ್ಕೊಂಡಿದ್ದೆ, ಆದರೂ ಹೋಗಲೇಬೇಕು. ಬ್ಯಾಂಕ್ ವಿಡಿಯೋ ನೋಡ್ತಾ ಇದ್ವಿ ಎಲ್ಲರೂ. ಟೈಮ್ ಆಗೈತೆ ಕಾಲೇಜ್ಗೆ, ಬ್ಯಾಂಕ್ ವಿಡಿಯೋ ಹಾಕೊಂಡು ನೋಡ್ಕೊಂಡಿದ್ದೀವಿ. ನಾನು ಅನ್ಕೊಂಡ ಫಸ್ಟ್ ನನಗೆ ನಮ್ಮ ಅಮ್ಮಂಗೆ ಕೈ ಸುಡುತ್ತೆ ಅಂದ್ಬಿಟ್ಟು ನಮ್ಮಪ್ಪ ರೊಟ್ಟಿ ಹಾಕ್ತಾರೆ. ಲವ್ ಎಂಡ್ರ ಮೇಲೆ ಜಾಸ್ತಿ ನಮ್ಮ ಅಪ್ಪಂಗೆ. ಸಾಕು
ನಮ್ಮ ಅಪ್ಪಂಗೆ ಹೆಂಡತಿ ಮೇಲೆ ಲವ್ ಜಾಸ್ತಿ, ಅದಕ್ಕೇನೆ ನಮ್ಮ ಅಮ್ಮನ ಕೈ ಸಿಡುತ್ತೆ ಅಂದ್ಬಿಟ್ಟು ನಮ್ಮ ಅಪ್ಪನೇ ರೊಟ್ಟಿ ಹಾಕ್ತಾ ಇರಲಿಲ್ಲ ಕಾಲೇಜಿಗೆ ಟೈಮ್ ಆಗಿರೋದಕ್ಕೆ. ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ರು ಅಡುಗೆ ಮಾಡ್ತಾರೆ, ಅವ್ರನ್ನ ನೋಡ್ಬಿಟ್ಟು ನಾನು ಕಲ್ತಿದ್ದೀನಿ. ನಮ್ಮ ಅಣ್ಣ ಇನ್ನ ನನ್ಕಿಂತ ಸಕಲ ಮಾಡ್ತಾನೆ ಅಂತ ನಾನು ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೀನಿ ನಿಮಗೆ. ನನ್ನ ಪ್ರ್ಯಾಂಕ್ ವಿಡಿಯೋ ನಾನು ಫಸ್ಟ್ ಟೈಮ್ ಮಾಡಿರೋದು. ನೆಕ್ಸ್ಟ್ ಏನಾದ್ರು ನಮ್ಮ ಅಜ್ಜಿ ಮೇಲೆ ಇದನ್ನೇ ಟ್ರೈ ಮಾಡಿದ್ರೆ ಹೆಂಗಿರುತ್ತೆ ಅಂತ. ನನ್ನ ತಮ್ಮ ಕಸಿನ್ ಬ್ರದರು ಬರಬೇಕು, ಸಗದಾಗಿರುತ್ತೆ. ನಮ್ಮ ಮಮ್ಮಿ ನೋಡ್ರಿ ಹೋಗೋ ಬಾಯ್ ಮುಚ್ಕೊಂಡು. ಅವ್ರಿಗೆ ಐಲೈನರ್ ಹಚ್ಕೋಬೇಕಾರ ಆತ ಬಾಯ್ ತೆಗಿತಾರೆ. ಮನಸ್ನೆನ್ಲ ನೀನು, ನಾನ್ ಹೆತ್ತ ಮಗನೆನ್ಲ. ಇಷ್ಟ 9:30 ಇರ್ಬೇಕಾಗಿರೋ ಕಾಲೇಜ್ಗೆ ಈಗ ಹೋಗ್ತಾ ಇದ್ದೀನಿ. 9:20. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 9:45 ಹೋಗಿರ್ಬೇಕು. ನಮ್ಮ ಅಣ್ಣ ನನ್ನ ಕರ್ಕೊಂಡೋಗ್ಬಿಡ್ತಾನೆ ಅಷ್ಟೊತ್ತಲ್ಲಿ ಅನ್ನೋದು ಭರವಸೆ ಜಾಸ್ತಿ ಇದೆ. ಅಂದ್ರೆ ಇವತ್ತು ಅವ್ರ ಕೆಲಸ ಇದ್ದಿದ್ದರಿಂದ ನಾನು ಲೇಟಾಗಿ ಹೋಗ್ತಾ ಇದ್ದೀನಿ. ಇಲ್ಲಾಂದ್ರೆ ನಾನು ಇಷ್ಟೊತ್ತಲ್ಲ ಆಲ್ರೆಡಿ ಅರ್ಧ ದಾರಿ ಕಾಲೇಜ್ ಹತ್ರ ಇರ್ತಾ ಇದ್ದೆ. ರೋಡ್ ಹೆಂಗೆ ಕಿತ್ತೋಗೈತೆ ಅಂದ್ರೆ ಅಷ್ಟಿಷ್ಟು ಕಿತ್ತೋಗಿಲ್ಲ. ಈ ಕಡೆ ಯಾರಾದ್ರೂ ಫುಡ್ ಆರ್ಡರ್ ಮಾಡಿದರೆ ಸೈಕ ಕೊಟ್ಟವ್ರು ಮಾತ್ರ ನೋಟ. ನಾನು ಈಗ ಬಂದಿದ್ದೀನಿ ಕಾಲೇಜಿಂದ, ಮನೆಗೆ ಹೋಗ್ಬೇಕು. ಫ್ರೆಶ್ ಅಪ್ ಆಗ್ಬಿಟ್ಟು ಕೆಳಗೆ ಮತ್ತೆ ಕೆಲ್ಸಕ್ಕೆ ಬರಬೇಕು. ಈ ನನ್ನ ಮಗ ಹಿಂಗಾಡ್ತ ಏನ ಸರಿ ಹೋಗು. ನಾನು ಟೈಮ್ ಆಗೈತೆ ನನಗೆ ಹೋಗೈತೆ. ಇಲ್ಲಿ ನೋಡ್ತೀನಿ ನೋಡ್ರಿ, ನಂಗೆ ನೋಡ್ತಿದ್ರೇನು ಒಂಥರ ನಮ್ಮ ಮನೆಗೆ ಯಾರು ಬಂದ್ರೆ ಒಳಗಡೆ ಹಿಂಗ್ ಬೀಗ ಹಾಕಿದ್ರೆ ರಾಮ್ ಸಿಂಗ್ ಕೈಯಾಗಿ ತಕೊಂಡ್ಬಿಡ್ಬೋದು. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಅಷ್ಟು ಸೇಫ್ಟಿಯಾಗಿ ಮಾಡ್ಸಿದ್ವಿ ನಾವು ಮನೇಲಿ, ಅಷ್ಟು ಸೇಫ್ಟಿಯಾಗಿ. ನೋಡ್ರಿ ಹೆಂಗ್ ಬಿತ್ಕೊಂಡ್ರೊಳೆ ಬಿಚ್ಚ. ಇದು ಸ್ವಲ್ಪ ಐತೆ, ಇನ್ನು ನೆಕ್ಸ್ಟ್ ಕಟಿಂಗ್ದು ಲೇಬಲ್ ಬಂದೈತೆ. ಇವಾಗ ಇದು ಮಾಡಿಕೊಡ್ಬೇಕು. ಇವತ್ತು ಇದಕ್ಕೇನೆ ನಾನು ಬೇಗ ಬಂದಿದ್ದು ಕಾಲೇಜಿಂದ ಮನೆಗೆ. ಇವಾಗ ಇದು ಮುಗಿಸ್ಬಿಟ್ಟು ಹೋಗ್ಬೇಕು. ಫೈನಲಿ ಕೆಲಸ ಮುಗ್ದೈತೆ ಗಾಯ್ಸ್, ನಾನು ಹೋಯ್ತಾ ಇದ್ದೀನಿ ಮನೆಗೆ. ಗೇಟು ಫುಲ್ ಆಗೈತೆ, ಪೇಂಟ್ ಗಿಂಟ್ ಎಲ್ಲ ಮಾಡಿಬಿಟ್ಟವ್ರೆ. ನನಗದು ಟಿಂಚರ್ದು ಸ್ಮೆಲ್ ಆಗಲ್ಲ, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀನಿ. ಒಂದು ಗುಂಡ ನೋಡ್ರಿ ಅಲ್ಲವನೇ. ಈಗ ನಾನು ನಿನ್ನೆ ಔಟ್ಫಿಟ್ಟೆ ಏನಕ್ಕಿದೆ ನನ್ನ ಮೇಲೆ ಇತ್ತು. ನನಗೆ ಈ ಟಿ ಶರ್ಟ್ ತುಂಬ ಇಷ್ಟ. ನನಗೂ ಒಂದ್ಸರಿ ಯಾವ್ದಾದ್ರು ಒಂದು ಟಿ ಶರ್ಟ್ ಏನಾದ್ರು ಇಷ್ಟ ಆಯಿತು ಅಂದರೆ ಅದನ್ನ ಹಾಕ್ತಾನೇ ಇರ್ತೀನಿ ನಾನಂತ. ಮಾರಣಿ ಓ ಎಲ್ಲಾಸಿಂದ ಎಂಟ್ರಿ ಕೊಡ್ತಾಳೆ. ನನಗೆ ಡ್ರೈ ಫ್ರೂಟ್ಸ್ ಇವೆಲ್ಲ ಜಾಸ್ತಿ ತಿಂತೀನಿ ನಾನು, ಅದಕ್ಕೆ ನಮ್ಮಮ್ಮ ತಂದು ಮಾಡ್ತಾರೆ. ಇವತ್ತು ಫುಲ್ ಟೈರ್ಡ್ ಆಗ್ಬಿಟ್ಟಿದ್ದೀನಿ. ಮನಿಕೊಂಬಿಟ್ರೆ ಸಾಕಾಗ್ಬಿಟ್ಟೈತೆ, ಅಷ್ಟು ಟೈರ್ಡ್ ಆಗೈತೆ. ಈಗ ಮನಿಕೊಂಬಿಡ್ತೀನಿ. ನಾನು ನಾಳೆ ಎದ್ದು ವ್ಲಾಗ್ನ ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೈ ಬೈ ಗೈಸ್.